ಎಲ್ಲ ಚೆನ್ನಾಗಿ ತಿನ್ಕೊಂಡ್ಬಿಟ್ಟು ವ್ಯಾಯಾಮವನ್ನು ಮಾಡ್ಕೊಂಡ್ಬಿಟ್ಟು ಮಾನಸಿಕವಾಗಿ ನಾವು ಸ್ಟ್ರಾಂಗ್ ಆಗಲಿಲ್ಲ, ಅವಾಗ ಶಾರೀರಿಕ ಶಕ್ತಿ ಕೂಡ ಕ್ಷೀಣ ಆಗೋಗ್ಬಿಡುತ್ತೆ. ಸೊ ಆಹಾರದಲ್ಲಿ ನಾವು ನೋಡ್ತಾ ಹೋದ್ರೆ ಹಿತವಾಗಿರೋದನ್ನ ನಾವು ಸೇವನೆ ಮಾಡ್ತಾ ಇರಬೇಕು. ಏನ್ ಸರ್ ಹಿತವಾಗಿರೋದು ಅಂತ ಹೇಳಿದ್ರೆ, ಅಥವಾ ನಾವು ಹುಟ್ಟಿ ಬೆಳೆದಿರುವಂತಹ ಪ್ರದೇಶದಲ್ಲಿ ಯಾವ ಯಾವ ಆಹಾರಗಳನ್ನ ಬೆಳೀತಾ ಇರ್ತಾರೆ ಅಂತಹ ಆಹಾರಗಳು ನಾವು ಸೇವನೆ ಮಾಡ್ತಾ ಇರಬೇಕು. ಅದು ನಮಗೆ ಹಿತಕರವಾದದ್ದು. ಸೆಕೆಂಡ್ ಏನಪ್ಪಾ ಅಂತ ಹೇಳಿದ್ರೆ, ಹಿತ ಬುಕ್ ಆದ್ಮೇಲೆ ಮಿತ ಬುಕ್ ಅಂತ ಹೇಳ್ತೇವೆ. ಮಿತವಾಗಿ ತಿನ್ಬೇಕು, ಇಂಪಾರ್ಟೆಂಟ್. ಮೂರನೇದೇನಪ್ಪಾ ಅಂತ ಹೇಳಿದ್ರೆ ಋತು ಬುಕ್ ಅಂತ ಹೇಳ್ತೇವೆ. ಋತು ಬುಕ್ ಅಂದ್ರೆ ಯಾವ ಯಾವ ಕಾಲಕ್ಕೆ ಯಾವ ಯಾವ ಸೀಸನ್ ನಲ್ಲಿ ಯಾವ ಯಾವ ಋತುವಿನಲ್ಲಿ ಯಾವ ಯಾವ ಆಹಾರಗಳು, ಸೀಸನಲ್ ಫುಡ್ಸ್ ಅಂತ ಏನ್ ಹೇಳ್ತೇವೆ, ಸೀಸನಲ್ ಫ್ರೂಟ್ಸ್ ಅಂತ ಏನ್ ಹೇಳ್ತೇವೆ, ಎಲ್ಲ ಕೂಡ ನಾವು ಸೇವನೆ ಮಾಡತಕ್ಕದ್ದು. ಎರಡನೇದೇನಪ್ಪಾ ಅಂತ ಹೇಳಿದ್ರೆ ನಿದ್ರೆ. ರಾತ್ರಿ ಜಾಗರಣೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದರಿಂದ ಶಕ್ತಿ ಏನಿದೆ ಅದು ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಅದು ಯಾವುದೇ ಶಕ್ತಿ ಇರಬಹುದು, ಓವರ್ ಆಲ್ ಎನರ್ಜಿ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಇನ್ನು ವ್ಯಾಯಾಮ ಅರ್ಧ ಶಕ್ತಿ. ನಾನು ಹಲವಾರು ವಿಡಿಯೋಸ್ಗಳಲ್ಲಿ ಹೇಳಿದ್ದೇನೆ ಇದನ್ನ. ಪ್ರತಿನಿತ್ಯವೂ ಕೂಡ 40 ನಿಮಿಷದಷ್ಟು ವ್ಯಾಯಾಮ, ಯೋಗ, ಪ್ರಾಣಾಯಾಮ ಇರಬಹುದು, ಖಂಡಿತವಾಗ್ಲೂ ಮಾಡಬೇಕು. ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ವ್ಯಾಯಾಮವನ್ನು ಮಾಡಬೇಕು. ನಮ್ಮ ಶಕ್ತಿ ಮೀರಿ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬಾರ್ದು.